ಬೆಂಗಳೂರಲ್ಲಿ 50 ರೂಪಾಯಿ ಅಲ್ಲ ಇದು. ನೀನು ನೋಡಿರೋದು ಮತ್ತೆ ನೋಡೋಗಲ್ವೇನಾ? ಇಲ್ಲಿ ನೀರೇ ನೀರು. ಅಯ್ಯಯ್ಯೋ ಕಾಲು ತಗೊಳಕ್ಕಾಗ್ಬಿಟ್ಟಿದೆ. ನಮ್ಮದು ಸ್ವಲ್ಪ ಹೈಟ್ ಪ್ರಾಬ್ಲಮ್. ಆ ಸೊಪ್ಪನ್ನ ಇವಾಗ ನಾವು ಹುಡ್ಕಕ್ಕೆ ಹೋಗ್ತಾ ದಣಿಗಳು ಮುಂದೆ ಹೋಗ್ತಾ ಇದ್ದಾರೆ, ಅವರಿಗೆ ಡಿಸ್ಟರ್ಬ್ ಮಾಡಬೇಡ. ಹಾಂ, ಯಾವ ಚಿಕ್ಕ ಕ್ಲಾಸ್ ಟೀಚರ್ನೇ ಪಟಾಯಿಸ್ಬಿಟ್ಟು ಕಾಡಲ್ಲಿ ಎಂಥದ್ದು ಸೊಪ್ಪು ಸಿಗುತ್ತಲ್ಲ, ನೆರಳೆ ಇಲ್ವಲ್ಲ ಅಲ್ಲಿ ಹಾಕ್ಬಿಡು. ಇದರಲ್ಲಿ ಬೇರೆ ಥರ ಮೀನು ಐತೆ. ರವಿಚಂದ್ರ ಮಲ್ಲ ಬರುತ್ತಲ್ಲ, ಹಾಂ, ಅದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಐತೆ ಅಂತ ಹೇಳ್ತಾನೆ ಸ್ವಾಮೀಜಿ. ಅಲ್ಲೇ ಹೋಗಲಿಕ್ಕೆ ಮನಸ್ಸು ಉಂಟು, ಆದರೆ ದಾರಿ ಸಿಗ್ತಾ ಇಲ್ಲ. ಅಲ್ಲೂ ಅದೇ ಅಲ್ಲೂ ಅದೇ. ಈ ಕಡೆ ಹೆಂಗಿದೆ ಅಂದರೆ ನೀರೊಳಗಡೆ ಇರೋ ಸಣ್ಣ ಒಂದಿಷ್ಟೇ ಚಿಕ್ಕ ಕಲ್ಲು ನೀಟಾಗಿ ಕಾಣ ಬರೋದು ಬಂದಿದ್ದೀವಿ. ಹೋಗ್ಬಿಡೋಣ ತ್ಯಾ. ಒಂದಿನ ಇದಕ್ಕೆ ವೇಸ್ಟ್ ಆಗೋದ್ರು ಪರವಾಗಿಲ್ಲ. ಇಲ್ಲಿ ಕ್ಯಾಂಪ್ ಹಾಕಿದ್ರೆ ಚೆನ್ನಾಗಿರೋದು. ಸೊ ನನಗೆ ಬೇರೆ ಬೇರೆ ಲೊಕೇಶನ್ ಹೋಗ್ಬೇಕಲ್ಲ, ಸೊ ಆ ಲೊಕೇಶನ್ಗೆ ಟೈಮ್ ಶಾರ್ಟೇಜ್ ಆಗ್ಬಿಡುತ್ತೆ, ಹಾಗಾಗಿ ಆಗಲ್ಲ. ನಮಸ್ಕಾರ ಎಲ್ರಿಗೂ, ಗುರ್ಮಾಲ್ಸ್. ನಾವು ಇವಾಗ ಹಾಸನ ರೀಚ್ ಆಗಿದ್ದೀವಿ. ಜಸ್ಟ್ ಟೈಮ್ ಬಂದು 8 o'clock ಆಗಿದೆ. ಮಾರ್ನಿಂಗ್ ನಾವು ನಾಷ್ಟ ಮಾಡಿಕೊಂಡ್ರೆ ನಮ್ಮ ರೈಡು ಸ್ಮೂತ್ ಆಗಿರುತ್ತೆ ಅಂತ ಹೋಟೆಲ್ ಹುಡುಕ್ತಾ ಇದ್ದೀವಿ. ಸೊ ಒಳ್ಳೆ ಹೋಟ್ಲು ಯಾವುದು ಅಂತ ನೋಡ್ತಾ ಇದ್ದೀವಿ. ನಾವಿವಾಗಿದ್ದೀವಿ ಶ್ರೀ ಗಜಾನನ ರಿಫ್ರೆಶ್ಮೆಂಟ್ ಅಂತ ಹೋಟೆಲ್ ನೇಮ್ ಬಂದು. ನೀವೇನಾದರೂ ಈ ಹಾಸನ ಸೈಡ್ ಏನಾದ್ರು ಬಂದರೆ ಒಂದು ವಿಸಿಟ್ ಹಾಕಿ. ಟೇಸ್ಟ್ ಅಂತೂ ಮಸ್ತ್ ಇರುತ್ತೆ. ಇಲ್ಲಿ ಉಪ್ಪಿಟ್ಟು, ಇಡ್ಲಿ, ಬೆಣ್ಣೆ ದೋಸೆ ಅಂತೂ ಮಸ್ತು. ನಾನಿವಾಗ ಟೊಮೊಟೊ ಬಾತ್ ತೊಗೊಂಡಿದ್ದೀನಿ. ನನಗೆ ಯಾವಾಗ ಆಗಲಿ ರೈಸ್ ಐಟಮ್ ತಿಂದ್ರೇ ಹೊಟ್ಟೆ ತುಂಬ ಅನ್ಸೋದು. ಸೊ ಹಾಗಾಗಿ ತೊಗೊಂಡಿದ್ದೀನಿ. ಟೇಸ್ಟ್ ಅಂತೂ ಮಸ್ತು. ನೀವೇನಾದ್ರು ಒಂದ್ಸಲ ವಿಸಿಟ್ ಹಾಕಿದ್ರೆ ಇದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ನಿಜವಾಗ್ಲೂ ಹೇಳ್ತೀನಿ, ಈ ಹೋಟ್ಲು ಟೇಸ್ಟ್ ಹೆಂಗೈತೆ ಅಂದರೆ ನೀವು ಮತ್ತೆ ಮತ್ತೆ ಕೇಳಿ ಏನಾದ್ರು ಒಂದು ಆರ್ಡ್ರ್ ಮಾಡಿ ತೊಗೊತಾನೆ ಇರ್ತೀರ. ಹಂಗೈತೆ ಇದು, ತಗದಾಗೈತೆ ಮಸ್ತು. ಹೋಟೆಲ್ ಲೊಕೇಶನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲಾಂದ್ರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟು ದೂರ ನೋಡ್ಕೊಬೋತಾ ಇದ್ರೇನಾ ನೀವು? ಸೂರ್ಯೋದಯನ ಮಕ್ಕಳಪ್ಪ ಅಲ್ಲಿ ರೈಲ್ವೆ ಸ್ಟೇಷನ್ ಇಳ್ದು ನೋಡ್ಕೊಂಡು ಬರ್ತಾಯಿದ್ರಾ? ಇದೇನಾ? ಮತ್ತೆ ಎಲ್ಲ ಟೈಮ್ ಅನ್ಕೋತಾ ಇರ್ತೀನಿ ನಾನು ಹಾಸನ ಅಂಬೋದು ದರ್ಶನ ತಗೊಬೇಕು ಅಂತ. ಆಗ್ತಾನೆ ಇರಲಿಲ್ಲ. ಅಟ್ಲೀಸ್ಟು ದೇವಸ್ಥಾನ ಆದರೂ ನೋಡೋಂಗಾಯ್ತಲ್ಲ. ಇವಾಗ ದೇವಸ್ಥಾನದ ಒಳಗಡೆ ಯಾರನ್ನೂ ಬಿಡಲ್ವಾ? ಇನ್ನೊಂದು ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಐತೆ, ಓಪನ್ ಇರುತ್ತೆ. ಒಳಗಡೆ ಹಾಸನಾಂಬ ಟೆಂಪಲ್ ಎಲ್ಲ ಐತೆ ನೋಡಲ್ಲಿ. ಹಾಂ, ಹಾಂ, ಓಕೆ ಓಕೆ. ಇದು ಅದೇ ನಾವು ಮೂರು ದೇವ್ರು ನೋಡ್ತೀವಲ್ಲ, ಅದಿದೆನಾ? ಹಾಂ ಹಾಂ, ದೊಡ್ಡದಲ್ಲ, ಆ ಕಡೆ ಚಿಕ್ಕದು. ಹಾಂ ಹಾಂ. ಅಲ್ಲಿ ನೀವು ರೈಲ್ವೆ ಸ್ಟೇಷನಲ್ಲಿ ಇಳಿದ್ರೆ ಆಟೋದಲ್ಲಿ ಬರ್ಬೋದಲ್ಲ? ಹೆವಿ ಟೋಕನಾ? ಹಾಂ ಹಾಂ ಹಾಂ. ಸೊ ಗೈಸ್, ಇವಾಗ ನಾವು ಈ ಶೆಟ್ಟಹಳ್ಳಿ ಚರ್ಚ್ ಅಂತ ಬರುತ್ತೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಪ್ಲ್ಯಾನೆಲ್ಲ ಇವಂದೇನೆ. ನಿಜ ಹೇಳ್ಬೇಕಂದ್ರೆ ನನಗೂ ಗೊತ್ತಿರಲಿಲ್ಲ ಈ ಶೆಟ್ಟಹಳ್ಳಿ ಏನಕ್ಕೆ ಫೇಮಸ್ ಅಂತ. ನಾನು ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ ತುಂಬ ವರ್ಷಗಳ ಹಿಂದೆ. ಈ ಪ್ಲೇಸ್ ಬಂದು ಒಂದು ಹಾಂಟೆಡ್ ಪ್ಲೇಸ್ ಥರ ಅಂತ ಕೆಲವು ವಿಡಿಯೋಗಳು ಮಾಡಿದ್ರು. ದೆವ್ವಗಳು ಇದ್ರ ಹತ್ರ ಕಾಣಿಸ್ಕೊಳ್ಳುತ್ತೆ ನೋಡಿ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನನ್ನನ್ನೇನಾದ್ರು ಕೇಳಿದ್ರೆ ನಾನು ನಂಬ್ತೀನಿ. ಆ್ಯಕ್ಚುಲಿ ಇವನ್ ಪ್ಲ್ಯಾನ್ ಮಾಡಿದ್ರೆ ಏನು ಮಾಡ್ತಾನೆ ಅಂದರೆ, ಅವನು ಯಾವ್ದು ನೋಡಿರಲ್ಲ ಅದನ್ನು ಪ್ಲ್ಯಾನ್ ಮಾಡ್ತಾನೆ. ಅವನೊಂದು 2-3 ಸಲ ನೋಡೋದಂದರೆ ಮತ್ತೆ ಬರೋಲ್ಲ ಅವನು ಇಲ್ಲಿಗೆ. ಇಲ್ಲಿಂದ ಆಚೆಗೆ ಯಾಕೋ ರೋಡು ಚಿತ್ತಲ್ಪತ್ತಲ್ ಬಂತು. KSRTC ಬಸ್ ಬಂತು. ಶೆಟ್ಟಹಳ್ಳಿ. ಹಾಂ, ನೀನು ನೋಡಿರೋದು ಮತ್ತೆ ನೋಡೋಗಲ್ವೇನಾ? ಹೆಂಗ್ಲಾ ಮತ್ತೆ ಮದುವೆ ಆದಮೇಲೆ ಅದು ಅಷ್ಟೇ. ಈ ಚರ್ಚು ಹೇಮಾವತಿ ಬ್ಯಾಕ್ ವಾಟರ್ ಸೈಡ್ ಬರುತ್ತೆ. ನೀರು ಇಷ್ಟೊಂದು ತುಂಬಿರೋದು ನೋಡಿದ್ರೆ ನನ್ನ ಪ್ರಕಾರ ಫುಲ್ ಚರ್ಚ್ ನೋಡೋದು ಯಾಕೋ ಡೌಟ್ ಅನ್ಸುತ್ತೆ. ಅಲ್ಲಿ ಆ ಚರ್ಚು ಅಲ್ಲಿ ಕಾಣಿಸ್ತೈತಲ್ಲ. ಬ್ಯಾಕ್ ವಾಟರಲ್ಲಿ ನೀರು ಇಲ್ಲದೆ ಹೋದರೆ ಇದು ಆಲ್ಮೋಸ್ಟ್ ಒಂದು ಚರ್ಚ್ ಹೈಟ್ ಬಂದು 50-60 ಫೀಟ್ ಬರುತ್ತೆ ಅನ್ಕೊತೀನಿ. ನೀಟಾಗಿ ಕಾಣಿಸುತ್ತೆ. ಸೊ ಇಷ್ಟೊಂದು ನೀರು ಇರೋದ್ರಿಂದ ಈ ಪ್ಲೇಸ್ ಹೋಗೇನೆ ಇದು ಥರ ಮಾಡ್ಬಿಟ್ಟವ್ರೆ. ಅಲ್ಲಿ ನೋಡಲಿ ಗುಂಬಾಸ್. ಅಯ್ಯಯ್ಯೋ ಕಾಲು ತಗೊಳಕ್ಕಾಗ್ಬಿಟ್ಟಿದೆ. ನಮ್ಮದು ಸ್ವಲ್ಪ ಹೈಟ್ ಪ್ರಾಬ್ಲಮ್. ಬರಯ್ಯ
ಗಾಡಿ ಸೈಡ್ ಹಾಕ್ಬಿಟ್ಟು. ನೋಡಿ ನಿಮಗೆ ನೀರಲ್ಲಿ ಕಾಣಿಸ್ತಾ ಇದೆಯಲ್ಲ ಪಿಲ್ಲರ್ಗಳ ಥರ, ಅದೇನೇ ಚರ್ಚು. ಅದೇ ಒಂದು 60 ಅಡಿಯಿಂದ 70 ಅಡಿ ಇದೆ. ಇಷ್ಟು ದೂರಕ್ಕೆ ಅಷ್ಟು ಆಳ ಇದೆ ನೋಡಿ. ಇಲ್ಲಿ ಬ್ಯಾಂಗ್ಳೂರಿಂದ ಇಷ್ಟು ದೂರ ಇದು ನೋಡೋಕ್ಕೆ ಅಂತ ಬಂದರೆ, ಇದು ನೋಡಿದ್ರೆ ನೀರಲ್ಲಿ ಮಲ್ಕೊಂಬಿಡೈತೆ ಈ ಚರ್ಚು. ಏನೂ ಮಾಡೋಕ್ಕಾಗಲ್ಲ, ಬೆಟರ್ ಲಾಕ್ ನೆಕ್ಸ್ಟ್ ಟೈಮು. ಇವರೇನು ಫಿಶ್ ಹಿಡ್ಕೊಂಬರ್ತಾವ್ರೆ ನೋಡಿ. ನಮ್ಮ ಗಾಂಡು ನಸೀಬ್ ಹೆಂಗೈತೆ ಅಂದರೆ, ನಾನ್ ವೆಜ್ ಅಂದರೆ ಇಷ್ಟ, ಬಟ್ ನಮ್ಮ ಮನೆಯವರು ವ್ರತದಲ್ಲವ್ರೆ. ಸೊ ಇಲ್ಲ ಅಂದಿದ್ರೆ ನಾನೇ ಫಿಶ್ ತೊಗೊಂಡು ಇಲ್ಲಿ ಎಲ್ಲರ ಸೈಡಲ್ಲಿ ಸುಟ್ಕೊಂಡು ತಿನ್ಬಿಡ್ತಾಯಿದ್ದೆ. ಫಿಶ್ ಅಂದರೆ ನಂಗೆ ತುಂಬ ಇಷ್ಟ. ಬೆಂಗಳೂರಲ್ಲಿ 50 ರೂಪಾಯಿ ಅಲ್ಲ ಇದು. ತವಾ ಫಿಶ್ಗೆ 50 ರೂಪಾಯಿ ಹಾಕ್ತಾರೆ ಇದನ್ನ. ಹಾಂ, ಮುಳುಗ್ ಚುಚ್ಚಲ್ವ ಇದಕ್ಕೆ? ಈ ನನ್ನ ಮಗನ ಕಣ್ಣು ಸೋರಿಲ್ಲ ಗುರು, ನನ್ನ ತಮ್ಮದು. ಅವಾಗಿಂದ ನಾನು ಜೊತೆಲೇ ಇದ್ದೀನಿ, ನನಗೆ ಸಿಕ್ಕಿಲ್ಲ. ನೋಡಿ ಗ್ಯಾಪಲ್ಲಿ ಎತ್ಕೊಂಡ್ಬಿಟ್ಟವನೆ. ಆದರೂ ಈ ನಾಯಿ ಹೆಂಗೆ ತಿಂತಾಯಿದ್ದು ನೋಡ್ರಿ. ನಾನೆಲ್ಲೋ ಇಷ್ಟು ದಿನ ಅದು ಮುಳ್ಳು ಚುಚ್ಕೊಳ್ಳುತ್ತೆ ಅಂದ್ಕೊಂಡಿದ್ದೆ. ನಾವು ಬೆಂಗಳೂರಲ್ಲಿ ತವಾ ಫಿಶ್ ತಿಂದರೆ ಸುತ್ತಮುತ್ತ ನಾಯಿಗಳಿರ್ತವೆ, ಎಲ್ಲ ಹಾಕ್ಬಿಟ್ರೆ ಅದು ಗಂಟ್ಲು ಕಚ್ಕೊಂಡ್ಬಿಡೋದೆ ಅಂದರೆ ಭಯ ಆಯಿತು. ನೋಡಿದ್ರೆ ಸರಿಯಾಗಿ ತಿಂತೈತೆ. ಹೌದು, ಇದು ನೀವು ನೈಟ್ ಹಾಕಿರ್ತೀರ ಅಣ್ಣ ಬಲೆ? ಏನು ಮಾಡೋಕ್ಕಾಗಲ್ಲ ನೋಡಿರಿ. ನನಗೆ ಫಿಶ್ ನೋಡಿದ ತಕ್ಷಣ ತಿನ್ಬಿಡ್ಬೇಕು ಅನಿಸುತ್ತೆ. ಇವಾಗ ನೋಡಿದ್ರೆ ತಿನ್ನೋಂಗೂ ಇಲ್ಲ ಬಿಡೋಂಗೂ ಇಲ್ಲ, ಹಂಗಾಗೋಗೈತೆ. ಫುಲ್ ಮೀಲ್ಸು ನಾಯಿಗಂತೂ. ಇಲ್ಲೇ ಹಿಡ್ದು ಹಾಕ್ತಾ ಇರ್ತಾರೆ. ಇವರೆಲ್ಲ ಚಿಕ್ಕದು ಹಾಕ್ಬಿಡ್ತಾರೆ ಅನ್ಸುತ್ತೆ, ದೊಡ್ಡದು ಮಾತ್ರ ಕೌಂಟ್ ತೊಗೊಳೋದು ಅನಿಸುತ್ತೆ. ಇವಾಗ ಮಾಡ್ತಾ ನೋಡಿದ್ರೆ ಏನು ಸೇಲ್ಗಿರಬೇಕು. ಇದು ಇವತ್ತು ಆಗದೆ ಇರೋ ಕೆಲಸ, ಯಾಕಂದರೆ ವಾಟ್ರ್ ಇದೆ, ನಾವು ಅಲ್ಲಿವರೆಗೂ ರೀಚ್ ಆಗೋಕ್ಕಾಗಲ್ಲ. ಇದರಲ್ಲಿ ಗೋಸ್ಟ್ಗಳು ಕಾಣಿಸುತ್ತೆ, ಸುತ್ತಮುತ್ತ ಓಡಾಡುತ್ತೆ ಅಂತ ನ್ಯೂಸ್ ಇದೆ. ಅಂದರೆ ಯೂಟ್ಯೂಬೆಲ್ಲ ಮಾಡಿ ಇಟ್ಟಿದ್ರು. ಸೊ ಇದ್ರ ಬಗ್ಗೆ ನನಗೇನು ಕ್ಲಾರಿಟಿ ಇಲ್ಲ, ಬಟ್ ಗೋಸ್ಟ್ಗಳ ಬಗ್ಗೆ ನನಗೆ ಸ್ವಲ್ಪ ಅನುಭವ ಇದೆ. ಅಂದರೆ ನಾವು ನೋಡಿರೋ ಹಂಗೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಇನ್ಫಾರ್ಮ್ ಮಾಡಿ. ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಅದಕ್ಕೆ ಒಂದು ರಿಕ್ವೆಸ್ಟ್ ಅಂದರೆ, ನಿಮ್ಮ ಕಡೆಯಿಂದ ಒಂದು 1000 ಸಬ್ಸ್ಕ್ರೈಬರ್ ಆದರೆ ಚೆನ್ನಾಗಿರುತ್ತೆ, ಹೇಳಿದ್ಕೊಂದು ವ್ಯಾಲ್ಯೂ ಇರುತ್ತೆ. ಸೊ ಅದೊಂದು ಮಾಡಿ. ಅದಾದಮೇಲೆ ಇವನೇನು ಮುಳ್ಳು ಇದ್ರೂ ಲಪ್ಕ ಅಂತ ತಿನ್ಕೊಬಿಟ್ಟ. ಫ್ರೆಂಡ್ಸ್, ಇವಾಗ ನಾವು ಹೋಗ್ತಾ ಇರೋದು ಬಂದು ಶ್ರೀ ಬೆಟ್ಟದ ಭೈರವೇಶ್ವರ ಟೆಂಪಲ್ ಸೈಡು. ಇದಿರೋದು ಸಕಲೇಶ್ಪುರದಲ್ಲೇ. ನಾವು ಬಂದಿದ್ದು ಶೆಟ್ಟಳ್ಳಿ. ಪ್ಲ್ಯಾನ್ ಫ್ಲಾಪ್ ಆಯಿತು. ಸೊ ಇದು ನೋಡೋಣ ಫ್ಲಾಪ್ ಆಗುತ್ತಾ ಏನು ಅಂತ ಗೊತ್ತಿಲ್ಲ. ಸೊ ಆ ಕಡೆ ಪಯಣ. ಸ್ವಲ್ಪ ವಿಂಡು ನಾಯ್ಸ್ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಕ್ಲಿಯರ್ ಮಾಡೋಣ. ಸಿಗಕ್ಕಲ್ಲ ಸೊಳ್ಳೆ ಕಚ್ಬಿಟ್ಟು. ಕಾಡಲ್ಲಿ ಎಂಥದ್ದು ಸೊಪ್ಪು ಸಿಗುತ್ತಲ್ಲ, ಆ ಸೊಪ್ಪನ್ನೇ ಇವಾಗ ನಾವು ಹುಡ್ಕಕ್ಕೆ ಹೋಗ್ತಾ ಇರೋದು. ಏನು ಹೇಳ್ತೀಯ? ಇರೋ ಕೂದಲೆಲ್ಲ ಉದ್ರೋಗೈತೆ. ಅಟ್ಲೀಸ್ಟ್ ಮದುವೆ ಮುಗಿಯೋವರೆಗಾದ್ರೂ ಇರೋ ಕೂದಲಾರು ಉಳ್ಕೊಳ್ಳಿ ಅಂತ ಈ ಕಾಡಕ್ಕೆ ಬಂದಿದ್ದೀವಿ. ರೈಟ್ ಆದಮೇಲೆ ನೆಕ್ಸ್ಟ್ ಲೆಫ್ಟ್. ಇದ್ಯಾವ ಸೈಡಿಂದ ಬರ್ತೈತೆ? ಎಸ್, ಇದು ಯಾವುದೋ ಮಗಳಿಂದ ಬರ್ತೈತಂತೆ ಊರು. ಎಂಥ ಮಂಡೆ ಬಿಸಿ ಮರೆಯ. ದಣಿಗಳು ಮುಂದೆ ಹೋಗ್ತಿದ್ದಾರೆ, ನೀನು ಆರನ್ ಮಾಡಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಉಂಟಾ? ಹಾಂ, ಸ್ವಲ್ಪನಾದ್ರು ಮಂಡೆ ಸರಿ ಉಂಟಾ ನಿನಗೆ? ಕುಂಟಿ ಮೇಲೆ 2 ಬರೆ ಹೇಳಿದರೆ ನಿನಗೆ ಸರಿ ಬುದ್ಧಿ ಬರುವುದು. ಹಾಂ, ಎಸ್ ಯಾಕೆ ಐಲ್ಯಾಂಡ್ ಅಂತ ಇಕ್ಬಿಡ್ದೆ? ಬರೋ ಐಸ್ಲ್ಯಾಂಡು ಗಿಲ್ಲಿ ದಾಂಡ್ ಬೇಡವಾ? ಗಿಲ್ಲಿ ದಾಂಡ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರಲ್ಲ ನೀವು, ಕಾಫಿ ಯಾವ ಸೈಡ್ ನೋಡ್ರೆ ಬರೀ ಕಾಫಿ ಸೈಡ್ಸು. ಇವಾಗ ನಾವು ಹೋಗ್ತಾ ಇರೋದು ಬಂದು ಸಕಲೇಶ್ಪುರ ರೂಟ್ ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿದೆ ಈ ಪ್ಲೇಸು, ಆದರೆ ರೋಡ್ ಸರಿಯಿಲ್ಲ ಅಷ್ಟೇ. ನೋಡಿ, ಊರುಗಳೆಲ್ಲ ಇವಾಗ ಮಂಡ್ಯ ಆ ಸೈಡೆಲ್ಲ ಹೋದರೆ ಗದ್ದೆಗಳು ನೋಡ್ತೀರಾ, ಭತ್ತದ್ದು. ಈ ರಾಮನಗರ ಸೈಡೆಲ್ಲ ಬಂದರೆ ತೆಂಗಿನ ತೋಟಗಳು ಜಾಸ್ತಿ, ರೇಷ್ಮೆ ತೋಟಗಳು, ರಾಗಿ ಹೊಲಗಳು, ಮತ್ತು ಇನ್ನೇನು ಬೆಳೆ ಹೊಲಗಳು ನೋಡ್ಕೊಬೋದು. ಆ ಸೈಡು ಕಬ್ಬು, ಮೆಕ್ಕೆಜೋಳ. ಈ ಸೈಡು ಇದೊಂಥರ ಕ್ಯಾಟಗರಿ. ನಾವು ಯಾವ್ದು ನೋಡಿರಲ್ಲ, ಅದು ನಮಗೊಂಥರ ಹೊಸದು ಥರ ಕಾಣಿಸ್ತಾ ಇರ್ತೀವಿ. ಹೊಸದು. ಯಾರಯ್ಯ ನೀನು? ಸಕಲೇಶ್ಪುರದ ಹತ್ತಿರ ಒಂದು ನದಿ ಉಂಟು ಮರೆಯ, ಅಲ್ಲಿ ಎಂಥದ್ದಾದ್ರೂ ಫಾಲ್ಸ್ ಉಂಟಾ ನೋಡ? ಹಾಂ ಹಾಂ ಹೌದು, ದಿನ ತಿಂದಿದ್ರೆ ಬೇಜಾರಾಗಲ್ವಾ? ನಿನಗೂ ಡೈಲಿ ಇಡ್ಲಿನೇ ಕೊಟ್ಟರೆ ಏನನ್ಸುತ್ತೆ?
ಸಿದ್ದಾಪುರ. ಯಾರೋಲ್ಲೇ ಹುಡುಗಿ ಹತ್ರ ಕಿಸಿಸ್ಕೊತಾರದು ಯಾವ ಚಿಕ್ಕ ಹುಡುಗ ಕ್ಲಾಸ್ ಟೀಚರ್ನೇ ಪಟಾಯಿಸ್ಬಿಟ್ಟವ್ರೆ. ಗೌರ್ಮೆಂಟ್ ಸ್ಕೂಲಲ್ಲಿ ನೋಡು ಇರೋದೇ ಒಂದು 4-5 ಜನ ಅವರೇ ಅಷ್ಟೇ ಮಕ್ಕಳು. ಎಲ್ಲ ಪ್ರೈವೇಟ್ಗೆ ಹಾಕಿ ಅಂತ ಗೌರ್ಮೆಂಟ್ ಸ್ಕೂಲ್ಗಳನ್ನ ಮುಚ್ಚೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ. ಅದೇನಾ ನೇತ್ರಾವತಿ ಪಿಕ್ಕು? ಹಾಂ ಹಾಂ ಹಾಂ. ದೇವ್ರ ಮನೆ ವಾ ಅದುವೇ ಆ ಮನೆ ಎಲ್ಲ ಆಯ್ತಾ? ವಾಟರ್ ಫಾಲ್ಸ್. ಇಲ್ಲಿ ಬಂದಿದ್ದೀನಿ ಅನ್ಸುತ್ತೆ ಕಣಯ್ಯ ನಾನು. ನಿದ್ದೆ ಕಣಲ್ಲಿ ಯಾವ ರೂಟ್ ಹೋಗಿದ್ದೀನಿ ನನಗೆ ಗೊತ್ತಿಲ್ಲ. ಈ ರೂಟಲ್ಲಿ ನಾನು ಬಂದಿದ್ದೀನಿ ಅನ್ಕೋತೀನಿ. ಈ ಸೈಡ್ ಮರಗಳಲ್ಲ ಇದೇ ಬೇರೆ ಥರ ಮರಗಳು. ಅಡ್ಡಿ ಊಟ ಆಯ್ತಾ? ಗಾಯ್ಸ್ ಆ್ಯಕ್ಚುಲಿ ಏನಪ್ಪ ಅಂದರೆ ನಮಗೆ ವಾಶ್ರೂಮ್ ತುಂಬ ಅರ್ಜೆಂಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಎಲ್ಲರೂ ಅಂತವ ಕೆಲಸ ಮುಗಿಸ್ಲೇಬೇಕು. ಸೊ ಹಾಗಾಗಿ ತೊರೆ ಇರೋವಂಥ ಜಾಗನ ನೋಡ್ತಾ ಇದ್ದೀವಿ. ಇವನು ಕೆರೆ ಇರೋವಂಥ ಜಾಗ ಹೇಳ್ತವ್ರೆ. ಅಲ್ಲೇನಾದ್ರು ಮೊಸಳೆ ಗಿಸ್ಲೆ ಇದ್ಬಿಟ್ಟು ಬಾಯ್ ಹಾಕ್ಬಿಟ್ರೆ ಹಾಂ ಈಗ ಬೆಟ್ಟ ಇಳ್ದಂಗೆ ಆಯ್ತು. ಏನು ಇಲ್ಲೋಡು ಸಖತ್ತಾಗೈತೆ ನೀರು. ಕೆಳಗಡೆ ಇದೆಯದು ಹೆಂಗೆ? ಹಾಂ ನಡೀರಿ ಮತ್ತೆ ತೀರ್ಸು. ಕೂತ್ಕೊಳ್ಳೋಕ್ಕಾಗಲ್ಲ. ಏಕೆ? ಕತ್ಲು ಇಲ್ಲೆಲ್ಲೂ ಇಲ್ಲ. ಅಯ್ಯ ನಡಿಯ ನೋಡೋಣ ತೀರ್ಸಲ್ಲಿ. ಎಂತ ಚಂದ ಉಂಟು ನೀರು. ಗೈಸ್ ಆ ಕೆಲಸನ ಇವಾಗ ಇಲ್ಲೇ ಮುಗಿಸ್ಬೇಕು. ಓ ಮಲೇನಾ ಎಂತದ? ಹಾಂ ಮಿಸ್ ಆಗಿ ಕಾಲಿಟ್ಟರೆ ಪ್ರಭಾತಾನೆ. ಅಲ್ಲಿ ಬೇರೆ ಮನೆಗೆ ಹೋಗ್ತದೆ ಅಷ್ಟೇ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ಬಿಟ್ಟರೆ ಓಡೋಗ್ತೀವಿ ಅಷ್ಟೇ. ತೆಗಿ ಈಗ ಚಾರ್ಜರ್ ಆಗಲ್ಲ ಈಗ. ಅಲ್ಲ ಕಣ ಯಾವ್ದು ಅಲ್ಲೇ ಇರಲಿ ರೋಲ್ ಮಾಡಿ ಮೊಬೈಲ್ ಗೀಚ್ತಾರು ಬರ್ತೀನಿ. ಕೆಲಸನ ಇಲ್ಲೇ ಮುಗಿಸೋಣ ಅಂದ್ಕೊಂಡ್ರೆ ರೋಡ್ಗೆ ಕಾಣೋ ಥರ ಐತೆ. ಅದಕ್ಕೆ ಎಲ್ಲರೂ ನೋಡ್ತಾರೆ ಅನ್ನೋದು ನರ್ವಸ್. ರೈಡಿಂಗ್ ಜಾಕೆಟ್ ತುಂಬ ವೆಯ್ಟ್ ಐತೆ, ಕಳೆದಾಕ್ಬಿಟ್ಟು ಬಂದ್ಬಿಟ್ಟು ಕೆಲಸ ಮುಗಿಸೋಣ ಇರಿ. ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ಕ್ಯಾಮ್ರಾ ಆನ್ ಮಾಡಿಕೊಂಡು ಕಕ್ಕ ಮಾಡ್ತಾ ಇರೋದು ನಾನೇ. ಯಾಕೆ ಹೇಳು ಮಚ್ಚ? ಹಾಂ ಅದು ಅಲ್ಲದೆ ಇದರಲ್ಲಿ ಬೇರೆ ಥರ ಮೀನೈತೆ. ಇಲ್ಲಿ ನೋಡಿಲಿ ಕಪ್ಪೆ ಕಪ್ಪೆ ಮೀನು ಅಂತ ಉಂಟು ಮರಯ್ಯ. ಅದು ಕಪ್ಪೆ ಎಂತ ಮರ? ಕಪ್ಪೆ ಮರ ಇದೆ, ನಿನಗೆ ಹೋಗಲಿಕ್ಕೆ ಮನಸ್ಸುಂಟು. ಆದರೆ ದಾರಿ ಸಿಗ್ತಾ ಇಲ್ಲ. ಲೋ ಪ್ರಮೋದ, ಇಲ್ಲಿ ನೋಡು, ಇಲ್ಲೇ ನಮ್ಮ ನಡಕವರೆಗೂ ಬಂದ್ಬಿಡುತ್ತೆ. ಇಲ್ಲ ಹಾಂ ಲವ್ ಅಲ್ಲದೆ. ಹಾಂ ಅಲ್ಲದೆ ಎಲ್ಲಿ? ಅಲ್ಲಿ ಅಲ್ಲೂ ಅದೇ. ಗೈಸ್ ಆ್ಯಕ್ಚುಲಿ ನನಗೆ ಈ ಪ್ಲೇಸು ತುಂಬ ಇಷ್ಟ ಆಗೋಯ್ತು. ಟೈಮ್ ಏನಾರು ಇದ್ದಿದ್ರೆ ಕ್ಯಾಂಪ್ ಹಾಕ್ಬೋದಾಗಿತ್ತು. ಇಲ್ಲೊಂದು ದಿನ ಸ್ಟೇ ಮಾಡೋದಿದ್ರೆ ಚೆನ್ನಾಗಿರೋದು. ಅವ್ರು ಪರ್ಮಿಷನ್ ಕೊಡ್ತಾರೋ ಏನೋ ಗೊತ್ತಿಲ್ಲ. ಗೈಸ್ ಈ ಕಡೆ ಹೆಂಗಿದೆ ಅಂದರೆ ನೀರೊಳಗಡೆ ಇರೋ ಸಣ್ಣ ಒಂದಿಷ್ಟೇ ಚಿಕ್ಕ ಕಲ್ಲು ನೀಟಾಗಿ ಕಾಣಿಸುತ್ತೆ. ನೋಡ್ರಿ ಬೇಕಾದ್ರೆ ನಿಮ್ಮ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಏನೋ ಗೊತ್ತಿಲ್ಲ, ನೀವು ಬರೀ ಗಣ್ಣಲ್ಲಿ ನೋಡಬೇಕು. ಒಂದು ಇಷ್ಟು ಚಿಕ್ಕ ಗಾತ್ರದ ಕಲ್ಲು ನೀಟಾಗಿ ಕಾಣಿಸುತ್ತೆ. ಇದರಲ್ಲಿ ಮೀನುಗಳು ಯಾವುದೋ ಕಪ್ಪೆ ಮೀನು ಥರ ಅವೆ ಕಾಣಿಸ್ತಾ ಇದೆ. ಇಲ್ಲಿ ಬ್ಲ್ಯಾಕ್ ಇದ್ದಾವೆ ನೋಡಿ, ಎಷ್ಟು ಶುದ್ಧವಾಗಿದೆ. ಯಾವ ನದಿ ಯಾವ ಹಳ್ಳ ಅಂತ ಗೊತ್ತಿಲ್ಲ. ಇದು ಗಾಡಿ ನೋಡ್ತಾ ಇದ್ರೆ ನಂದೇ ದೃಷ್ಟಿ ಬೀಳುತ್ತೆ. ಸದ್ಯದಲ್ಲೇ ಮಾಡಿಫೈಡ್ ಮಾಡಿಸ್ಬೇಕು. ಇದು ಚೆಕ್ ಡ್ಯಾಮ್ ಥರ ಮಾಡ್ಕೊಳಕ್ಕೆ ಟ್ರೈ ಮಾಡಿರೋದು. ಅಂದರೆ ಇಲ್ಲೇ ಸಿಗೋವಂಥ ಕಲ್ಲು, ಸಣ್ಣ ಪುಟ್ಟ ಕಲ್ಲುಗಳಿರುತ್ತಲ್ಲ, ನೀರು ನಿಂತ್ಕೊಳ್ಳಿ ಅಂತ ಮಾಡಿರ್ತಾರೆ. ಚೆಕ್ ಡ್ಯಾಮ್ ಥರ. ಆ್ಯಕ್ಚುಲಿ ಇಲ್ಲಿ ಕ್ಯಾಂಪ್ ಹಾಕಿದರೆ ಚೆನ್ನಾಗಿರೋದು. ಸೊ ನಮಗೆ ಬೇರೆ ಲೊಕೇಶನ್ ಹೋಗ್ಬೇಕಲ್ಲ, ಸೊ ಆ ಲೊಕೇಶನ್ಗೆ ಟೈಮ್ ಶಾರ್ಟೇಜ್ ಆಗ್ಬಿಡುತ್ತೆ. ಹಾಗಾಗಿ ಆಗಲ್ಲ. ತರ್ಲಾಕ್ ನೆಕ್ಸ್ಟ್ ಟೈಮ್ ನೀರು ಓಣನಯ್ಯ. ನೋಡಲಿ ಹೆಂಗೈತೆ ಬೆಟ್ಟ. ಬರೋದು ಬಂದಿದ್ದೀವಿ, ಹೋಗ್ಬಿಡೋಣತ್ಯಾ. ಒಂದಿನ ಇದಕ್ಕೆ ವೇಸ್ಟ್ ಆಗೋದ್ರೂ ಪರವಾಗಿಲ್ಲ. ಇಲ್ಲಿ ಮಾತ್ರ ನೀರು, ಆ ನೀರೇ ಇಲ್ಲಿ ಬರ್ತಾ ಇರೋದು ಅನ್ಸುತ್ತೆ. ಐ ಥಿಂಕ್ ನಾವು ಹೋಗ್ತಾ ಇರೋ ಬೆಟ್ಟ ಅದೇನಾ? ಹಾಂ, ಇದು ಯಾಕೋ ಲೊಕೇಶನ್ ಅಲ್ಲೇ ತೋರಿಸ್ತಾ ಇದೆ, ಆ ಬೆಟ್ಟ ಇರೋ ಕಡೆನೇ. ಇಲ್ಲ ನಾವು ಅಕ್ಕಪಕ್ಕ ಬೆಟ್ಟಕ್ಕೆ ಹೋಗ್ಬೋದು.
ಆಲ್ಮೋಸ್ಟ್ ನಾವು ರೀಚ್ ಆಗ್ಬಿಟ್ಟಿದ್ದೀವಿ. ಇನ್ನೇನು ಜಸ್ಟ್ ಒಂದು ಕಿಲೋಮೀಟರ್ ಲೆಕ್ಕದಲ್ಲಿದೆ. ಏನು ಹಿಂಗತಿಸ್ತಾನೆ ಅಣ್ಣ, ಫುಲ್ ಕಾರ್ನರಿಂಗ್. ಸೊ ಫ್ರೆಂಡ್ಸ್, ನೀವೇನಾದರೂ ಸಕಲೇಶ್ಪುರ ಅಥವಾ ಮೂಡಿಗೆರೆ ರೂಟ್ ಟ್ರಾವೆಲ್ ಮಾಡಿದ್ರೆ ಇಲ್ಲಿಗೆ ಒಂದ್ಸಲ ವಿಸಿಟ್ ಮಾಡಿ. ನಿಮಗೆ ಏನಾದರೂ ಲೊಕೇಶನ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ನೋಡಿ. ಇಲ್ಲ ಅಂದರೆ ಗೂಗಲ್ ಮ್ಯಾಪಲ್ಲಿ ಶ್ರೀ ಬೆಟ್ಟದ ಭೈರೇಶ್ವರ ಟೆಂಪಲ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಪ್ಲೇಸ್ ಅಂತೂ ಮಸ್ತ್ ಇದೆ. ಅದು ಅಲ್ಲದೆ ಈ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಟೈಮಲ್ಲಿ ಪ್ಲೇಸ್ ಅಂತೂ ಮಸ್ತ್. ಸುತ್ತಿ ಇವಾಗ ಈ ಸೈಡು ನೆರಳೇ ಇಲ್ವಲ್ಲ, ನಾವು ಬಂದಿರೋದೇ ಬಿಸಿಲಲ್ಲಿ. ಅಲ್ಲಿ ಹಾಕ್ಬಿಡು. ನಾವು ಬ್ಯಾಗ್ ಇಲ್ಲೇ ಕಟ್ಬಿಟ್ಟು ಹೋಗೋಣ. ಈ ಥರ ಗ್ರೂಪ್ ಗಾಡಿಗಳು ನೋಡಿದ್ರೆ ನಮ್ಮ ಫ್ರೆಂಡ್ಸ್ಗಳೇ ನೆನಪಾಗ್ತಾರೆ. ಏನು ಮಾಡೋದು, ಬಟ್ ಅವ್ರು ಬರಲ್ವೇ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಟೇಸ್ಟಿಗೆ ತಕ್ಕನಾಗೆ ನಾವು ನಮ್ಮ ಗಾಡಿಗೆ ಈ ಥರ ಮಾಡಿಸ್ಕೊಳ್ಳೋ ಅಂದರೆ ನಾನು ಹೇಳೋದು ನಿಮ್ಗೆ ಇಷ್ಟೇ, ಟೈಮ್ ಇದ್ದಾಗೇ, ಏಜ್ ಇದ್ದಾಗೇ ಸುತ್ತಾಡ್ಬಿಡಿ. ಆಮೇಲೆ ಸಫರ್ ಪಡ್ತೀರಾ ಮಾಡಿಲ್ಲ ಅಂತ. ನೋಡಿ, ಇದೆ ಬೆಟ್ಟದ ಶ್ರೀ ಭೈರೇಶ್ವರ ಸ್ವಾಮಿ ಟೆಂಪಲ್ಲು. ಆ್ಯಕ್ಚುಲಿ ಇಲ್ಲೊಂದು ಮೂವಿ ಶೂಟಿಂಗ್ ಆಗಿದೆ, ಅಂದರೆ ಒಂದು ಪಾರ್ಟ್ ಆಫ್ ಸೀನ್ ತೆಗೆದಿದ್ದಾರೆ. ಹೇಳ್ತೀನಿ ಅದು ಮುಂದೆ ಯಾವುದು ಮೂವಿ ಅಂತ. ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ದು ಮಲ್ಲ ಇದೆಲ್ಲ ಮೂವಿಲಿ ಒಂದು ಸೀನ್ ಇಲ್ಲೇ ಅಂತ ತೆಗ್ದಿರೋದು. ಹೆಂಗೆ ಲಾಸ್ಟ್ ಇದರಲ್ಲಿ ನಲ್ಲೇ ಇವನು ರವಿಚಂದ್ರ ಮಲ್ಲ ಬರುತ್ತಲ್ಲ, ಹಾಂ, ಅದರಲ್ಲಿ ಅವ್ನಿಗೇನೋ ಒಂದು ಪ್ರಾಬ್ಲಮ್ ಐತೆ ಅಂತ ಹೇಳ್ತಾನೆ ಸ್ವಾಮೀಜಿ. ಅದು ಇಲ್ಲೇ ಕುತ್ಕೊಂಡಾಗಿ. ಹೌದಾ? ಈ ವಿಷಯ ನಿಮ್ಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇಲ್ಲ ನಾನು ಹೇಳೋದ್ಮೇಲೆ ಗೊತ್ತಾಗಿದ್ರೆ ಒಂದು ಸಲ ಹೋಗಿ ಸೀನ್ ನೋಡ್ಕೊಂಬನ್ನಿ, ಏನು ಎತ್ತ ಅಂತ ಗೊತ್ತಾಗುತ್ತೆ. ಎಲ್ಲಿಲ್ಲ ಬ್ರೋ ಬಂದಿರೋದು? ಬೆಂಗಳೂರು. ಯಾವ ಏರಿಯಾ? ಸೊ ಗೈಸ್, ಇದೇ ನೋಡಿ ಶ್ರೀ ಬೆಟ್ಟದ ಭೈರವೇಶ್ವರ ಸ್ವಾಮಿ ಟೆಂಪಲ್ಲು. ಇದು ಓಪನ್ ಇಲ್ಲ, ಕಿಟಕಿಯಿಂದನೇ ನೋಡ್ಕೊಬೇಕು ಬಂದವರು. ಇಲ್ಲಿ ಪೂಜೆ ಗೀಜೆ ಎಲ್ಲ ನಡೆಯಲ್ಲ ಅನಿಸುತ್ತೆ. ಇದು ಸುಮಾರು ಒಂದು 300-400 ಇಯರ್ಸ್ ಓಲ್ಡ್ ಟೆಂಪಲ್ ಇದು. ಪ್ಲೇಸ್ ಅಂತೂ ಮಸ್ತಾಗಿದೆ ನೋಡಿ. ಸುತ್ತಮುತ್ತ ಅಲ್ಲಿ ದೂರದಲ್ಲಿ ಕಾಣಿಸಿದೆಯಲ್ಲ, ಅದು ದೇವ್ರ ಮನೆ ಅಂತ. ನೋಡ್ದಾ? ನಮ್ಮ ಫೋನ್ ನಿನ್ನ ಹತ್ರನೇ ಇಲ್ಲ, ನನ್ನ ಹತ್ರನೇ ಇದೆ. ಎಂತ ನಿನ್ನ ಅಂದಾಳೆ. ಏನು ದೇವರು? ಭೈರವೇಶ್ವರ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ಯಾಟಿಸ್ಫೈಡ್ ಆಗಿದೆ ಅನಿಸುತ್ತೆ ನನ್ನ ಪ್ರಕಾರ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಪ್ಲೇಸ್ ಬಂದು ದೇವರ ಮನೆ ಅಂತ. ಅದು ಸಖತ್ತಾಗಿದೆ. ಈ ಕುದುರೆಮುಖ ಪೀಕು ಮತ್ತು ನೇತ್ರಾವತಿ ಪೀಕೆಲ್ಲ ನೋಡ್ತಿರಲ್ಲ, ಸೇಮ್ ಅದ್ರ ಜೆರಾಕ್ಸ್ ಕಾಪಿ ಇದ್ದಂಗಿದೆ. ಇವಾಗ ನೆಕ್ಸ್ಟ್ ಅಲ್ಲಿಗೆ ಹೋಗೋದು ಅಷ್ಟೇ. ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ.